ಓ ರಾಣಿ, ಏನವ ಚೆನ್ನಾಗಿದ್ದಾಳ ಮಗ? ನವ್ಯ ಹೆಂಗಿದ್ದಾಳು? ನೋಡ್ಕೊಬರಕ್ಕೆ ಹೋಗಿದ್ದಂತಲ್ಲ. ಚೆನ್ನಾಗಿದ್ದಾಳ? ಏನಂದ್ಲು ಬರೋಕ್ಕೈತಿದಿಲ್ವಂತ ಹಬ್ಬಕ್ಕೆ? ಗಂಡನೂ ಹೆಂಡ್ತಿನವೇ ವರ್ಷಕ್ಕೊಂದು ಹಬ್ಬ ಬರ್ನಿಲ್ವಲ್ಲ? ಹೇಳ್ಬೇಕಿದ್ದು ನೀನು, ಯಾಕೆ ಬರ್ನಿಲ್ಲ ಏನು ಅಂತ. ಇದೇಕವ ಹಿಂಗೆ ಕೂತಿದ್ದಿ? ರಾಣಿ ರಾಣಿ ಮಾವ ಹೇಳಿ ಮಾವ. ಚೆನ್ನಾಗವಳೆ. ಅದೇ ಆಫೀಸ್ ಕೆಲಸ ಅಂತ ಇಬ್ರಿಗೂ ಬರೋಕ್ಕಾಗಲಿಲ್ಲ ಅಂದ್ಬೇಕನ್ ಮಾವ. ಅಯ್ಯೋ ಅದಕ್ಕೆ ಹಿಂಗಿದೆ ನೀನು? ಏನು ಹುಷಾರಿಲ್ಲ ಒಮ್ಮೆಗೆ? ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೀ ಬೇ. ಅದು ಯಾವ ರೋಗ ಬಂದಿದ್ದು ಕಾಣೆ ಬಂದಾಗಲಿ ಹಿಂಗೆ ಕೂತವಳೆ. ಮನೆಗೆ 2 ದಿನ ಇತ್ತಿಲ್ಲ. ರಾಣಿ ನೋಡ್ಕೊಬತ್ತೀನಿ ಅಂತ ಹೋದಳು, ಅಪ್ಪನ ಮನೆಗೆ ಬೇರೆ ಹೋಗ್ಬಿಟ್ಟು ಬಂದವಳೆ. ಇಲ್ಲಿ ಏನು ಕೆಲಸ ಆಗದೆ ಬಿಟ್ಟದೆ, ಮನೆ ಏನು ಎತ್ತ ನೋಡ್ದಾನೆ ಹಿಂಗೆ ಬಂದು ಕೂತವಳೆ, ಹಿಂಗೆ ಬೆರಗ್ಬಿಡ್ದವಳಂಗೆ. ಯಾಕವಾ ಏನು ಹುಷಾರಿಲ್ವಾ? ಹೋಗು ನಿಮ್ಮ ಮತ್ತೆ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಗು. ಲೇ ಅವೇನು ಆಯ್ತು ಅಲ್ವೇನೋ ನೋಡು, ಅವೇನು ಯಾವಾಗ ಹಿಂಗೆ ಕುಂತ್ಕೋತಿತ್ತು ಹಿಂಗೆ ಅದು ಇದು ಅಂತ ಹುಡಿಕೊಂಡು ಮಾಡ್ತಿದ್ಲು. ಏನೋ ಸಪ್ಪ ಕೂತವಳೆ, ಹುಷಾರಿಲ್ವೋ ಏನೋ ಕೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ದಾನೆ. ನಿನಗೆ ಮನೆ ಕೆಲಸ ಮಾಡೋದೇ ಇದು ಇವಳಿಗೆ. ಕರ್ಕೊಯ್ತೀನಿ ನಾನೇ ಕೇಳ್ಬಿಟ್ಟು. ಅದೇನು ಅಂತ ಬಾಯ್ಬಿಟ್ಟು ಬೊಗಳಿದ್ರಲ್ವಾ ಗೊತ್ತಾಗದು ನಮಗೆ. ಕೂತ್ಕೊಂಡು ನಮ್ಗೇನು ಗೊತ್ತದದು. ಹೋಗಿ ಕರ್ಕೊಂಡು ಹೋಗು ನೀನೇ. ಅಯ್ಯೋ ಮಾವ ನಂಗೆ ಏನೂ ಇಲ್ಲ, ಚೆನ್ನಾಗಿದ್ದೀನಿ ಸುಮ್ಮನಿರಿ. ಯಾಕೋ ಒಂಚೂರು ತಲೆನೋವು, ಕಣ್ಣೇ ಬಿಡೋಕ್ಕಾಯ್ತಿಲ್ಲ ಮಾವ. ಸಲ ತಲೆನೋವಿಗೆ ಮಾತ್ರೆ ತರಿಸ್ಕೊಂಡು ನುಂಗ್ಬಿಟ್ಟು ಅದೇನು ಕೆಲಸ ಮಾಡ್ಕೋತೀನಿ. ಏನು ತಲೆ ಕೆಡ್ಸ್ಕೊಬಿಡಿಕತ್ತೆ, ಆಸ್ಪತ್ರೆ ಏನು ಬೇಡ. ನಂದಿಸಿಂಗೆ ಫೋನ್ ಮಾಡಿ ಹೇಳಿ ಒಂದು ಮಾತ್ರೆ ತಗೋಬಪ್ಪ ಅಂತ. ಅಂಗಡಿ ಬೀದಿಗೆ ಹೋದರೆ ತಂದು ಕೊಡ್ತಾನೆ. ನುಂಗ್ಬಿಟ್ಟು ಮಾಡ್ತೀನಿ ನಾನು. ಏನೂ ಇಲ್ಲಕ್ಕ ಸುಮ್ಮನಿರಿ. ಆತೆ ನಾನು ಮಾಡ್ತೀನಿ, ಒಂದು ಸ್ವಲ್ಪ ತಿರಿಯತ್ತೆ. ಮಾಡ್ತಾಳೆ, ಮಾಡಿ ದಬಾಕ್ತಾಳೆ. ಹಿಂಗೆ ಕೂತಾಳೆ ಬಂದದ್ದರಿಂದ ಮಾಡ್ತಾಳೆ. ಇವ್ನು ನಡ್ಸ್ಕೊಂಡು ಕೂತ್ಕೊಬಿಟ್ರೆ ಅಷ್ಟೇ. ಅಯ್ಯೋ ಅವಳಿಗೆ ಆಯ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲೇ ಆಗದಿದ್ರೆ ಏನು ಮಾಡಕತ್ತದು? ಈಗ ಒಂಚೂರು ಇಟ್ಟು ಬೇಸಾಕಾಗದಿಲ್ಲ ನಿಂಗೆ. ಹೋಗಿ ಮಾಡವು. ಅಯ್ಯೋ 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 ಯಾವಾಗಲೂ ಬಂದ್ಬಿಡ್ತಾನೆ ವಹಿಸ್ಕೊಂಡು ಸೊಸೆಯ. ಅದೇನು ಮೋಡಿ ಮಡಗಿದಾಳೋ ಕಾಣೆ. ಒಂದು ಮಾತು ಮಾತಾಡಂಗಿಲ್ಲ ನಾನು. ಎಲ್ಲಿರ್ತಾನೋ ಕಾಣೆ ಬಂದ್ಬಿಡ್ತಾನೆ ವಹಿಸ್ಕೊಂಡು ಮಾತಾಡೋಕ್ಕೆ. ಏನಾರು ಮಾಡ್ಕೊಂಡು ಸಾರಿ. ರಾಣಿ ಅವಳು ಮಾತ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ. ಅವ್ನು ಕೆಲಸ ಮಾಡು, ಮಾತ್ರೆ ತತ್ತಂದು ನಂದಿ ಸಣ್ಣಂಗ್ಬಿಟ್ಟು ಮನೆಕೊಬಿಡು. ಒಂದು 2 ಅವರ್ ನಿದ್ದೆ ಮಾಡಿದ್ರೆ ಸರಿ ಹೋಯ್ತದೆ. ಆಮೇಲೆ ಎದ್ಬೇಕಾರೆ ಅದೇನು ಮಾಡ್ಕೊಳ್ಳಿ, ಅವ್ಳು ಬೊಗಳ್ಕೊಳ್ಳಿ. ಆಯಿತಾ? ಸರಿ ಕಣ್ಮಾವ. ರಾಣಿ ಅದೇನು ಸರಿಯಾಗಿ ಹೇಳವ. ನೀನು ತಲೆನೋವು ಇಲ್ಲ ನೀನು ಏನಾರು ಮನ್ಸು ಕತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಕೂತಿದ್ಯೋ? ಏನಾಯಿತು? ನವ್ಯ ಚೆನ್ನಾಗಿದ್ದಾಳು ಏನು? ನೋಡು ಏನಾರು ಇದ್ರು ಅಂತ ಬೇಡ್ಕೊ. ನಾನಿಲ್ವ ಇಲ್ಲಿ? ಯಾಕೆ ಹಿಂಗೆ ಒಬ್ಬಳೆ ಯೋಚನೆ ಮಾಡಿ ಕೊರಗ್ತಾಯಿದ್ದಿ? ನೀನು ನವ್ಯನ ನೋಡೋಕೆ ಹೋಗೋಕ್ಕೆ 2 ದಿನ ಮುಂಚೆನೂ ಹಿಂಗೆ ಇದ್ದೆ. ನಾನು ಎಲ್ಲನೂ ನೋಡ್ತಾ ಇರ್ತೀನಿ. ಕೇಳಲಿಲ್ಲ ನಾನು. ಏನೋ ಮಗಳು ನೋಡೋ ಆಸೆಯಾಗಿ ಹೆಂಗೆ ಇದ್ದಾಳೇನೋ ಅಂದ್ಕೊಂಡು ಸುಮ್ಮನಾದೆ. ನೀನು ಹೋಗಿ ನೋಡ್ಕೊ ಬಂದಮೇಲೆ ಹಿಂಗೆ ಇದ್ದಿ ಏನು ಅಂತ ಹೇಳವಾ? ನನಗೆ ಯಾಕೋ ನೀನು ತಲೆನೋವು ಸುಳ್ಳು ಹೇಳ್ತಿದ್ದೆ ಅನಿಸ್ತದೆ. ಏನೋ ಯೋಚನೆ ಮಾಡ್ತಾಯಿದ್ದಿ, ಏನು ಅಂತ ಹೇಳು. ಅಯ್ಯೋ ಏನೂ ಇಲ್ಲ ಕಣ್ಮವ, ಏನೂ ಇಲ್ಲ. ನನಗೆ ಯಾಕೋ ಮನಸ್ಸಿಗೆ ಸರಿ ನಮ್ಮ ಸಮಾಧಾನನೇ ಇಲ್ಲ ಕಣ್ಮವ. ಸಮಾಧಾನನೇ ಇಲ್ಲ, ಯಾಕೋ ನೆಮ್ಮದಿನೇ ಇಲ್ಲ ಕಣ್ಮವ, ನೆಮ್ಮದಿನೇ ಇಲ್ಲ. ಅಯ್ಯೋ ಯಾಕೋ ಏನು ಅಂತ ಹೇಳೋದು ಬಿಡೋದು ನನಗೆ ಗೊತ್ತಾಯ್ತಾ ಇಲ್ಲ ಕಣ್ಮವ. ಅಯ್ಯೋ ಅಂಥದ್ದು ಏನಾಯ್ತವ? ಏನು ಅಂತ ಹೇಳು ಬಾಯ್ಬಿಟ್ಟು. ಅಯ್ಯೋ ಏನೂ ಇಲ್ಲ ಕಣ್ಬಿಡಿ ಮಾವ ಒಳಗೆ ಮನಗಿರ್ತೀನಿ. ಇನ್ನೊಂದು ದಿವಸ ಬಂದರೆ ಕರೀರಿ, ಬಂದು ಮಾತ್ರೆ ಇಸ್ಕೊತೀನಿ. ಸರಿ ಕಂತ ಹೋಗವಾ, ಬಂದರೆ ಕರಿತೀನಿ. ಹೋಗು ಇವತ್ತು ಮನೆಗೆ ಹೋಗು, ಸಮಾಧಾನ ಆಯ್ತದೆ ಹೋಗು. ಇದು ಯಾಕೆ ಹಿಂಗಿದಾಳು ಏನು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ? ಏನೋ ಆಗದೆ ಏನು ಅಂತ ಅವಳು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಏನು ಮಾಡೋದು, ಏನು ತಿಳ್ಕೊಳ್ಳೋದು, ಏನು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ? ನೋವಿಂದ ಏನಾರೇ ಪ್ರಾಬ್ಲಮ್ಮ ಹೇಳ್ತಾನೆ ಇಲ್ವಲ್ಲ ಇವಳು. ಇವಳು ಅದನ್ನೇ ಏನೋ ಯೋಚನೆ ಮಾಡ್ತಾವಳೆ ಒಟ್ಟಿನಲ್ಲಿ. ನೋಡೋದ ಇರಪ್ಪ. ಓದ್ತ ಆಂಟಿಯಲ್ಲಿ ರಾಣಿ ಆಂಟಿ ಮಾತ್ರೆ ಥರ ಕೇಳಿತ್ತು, ತಲೆನೋವು ಅಂತ ಫೋನ್ ಮಾಡಿತ್ತು, ತಗೊಬಂದಿದೆ ಕೊಡಬೇಕಿತ್ತು. ಪಾಪ ಅವ ಯಾಕೋ ತಲೆನೋವು ಅಂತಿದ್ಲು. ನಾನೇ ಹೋಗಿ ಮನೆಗೋ ಅವ್ನು ಬಂದಮೇಲೆ ಮಾತ್ರೆ ಇಸ್ಕೊತೀನಿ ಅಂದೆ. ಬೈಲಿ ಒಂಚೂರು ಕೂತ್ಕೊ ಬೈಲಿ. ಏನು ತಾತ ನಿಂಗೂ ತಲೆನೋವಾ? ನಂದಿಸ ನೀನಲ್ವ ರಾಣಿನ ಕರ್ಕೋಗಿದ್ದು ಬೆಂಗಳೂರಿಗೆ ನವೀನ್ ನೋಡೋಕ್ಕೆ? ಹೆಂಗಿದ್ದಾಳಪ್ಪ ನವ್ಯ? ಚೆನ್ನಾಗಿದ್ದಾಳ? ತಾತ ಯಾಕೆ ಹಿಂಗೆ ಕೇಳ್ತೈತೆ? ನಂದಿಸ ನಿನ್ನೆ ಕಣಪ್ಪ, ಹೆಂಗಿದ್ದಾಳಪ್ಪ ನವ್ಯ? ತಾತ ಚೆನ್ನಾಗವಳೆ. ಯಾಕೆ ರಾಣಿ ಆಂಟಿ ಏನು ಹೇಳಿಲ್ವಾ? ಚೆನ್ನಾಗವಳೆ. ಯಾಕೆ ತಾತ ಏನಾಯ್ತು? ರಾಣಿ ಯಾಕೋ ಬೇಜಾರಾಗವಳೆ ಕಣಪ್ಪ, ಏನೋ ಯೋಚನೆ ಮಾಡ್ತಾ ಕೂತವಳೆ. ಅಲ್ಲಿ ನವ್ಯ ನೋಡೋಕೆ ಹೋಗೋಕೆ 2 ದಿನ ಮುಂಚೆಗಿಂದಲೇ ಶುರು ಮಾಡ್ಕೊಂಡ್ಲು. ನಾನು ನೋಡ್ತಾ ಇದ್ದೀನಿ, ಏನು ಯಾವ ಕೆಲಸದ ಮೇಲೂ ಜ್ಞಾನ ಇಲ್ಲ, ಏನಿಲ್ಲ, ಏನೋ ಕಳ್ಕೊಂಡಂಗಿರೋಳು. ನಾನೇನೋ ನವ್ಯ ನೋಡೋಂಗಾಗದೆ. ಅವ್ಳು ನೋಡ್ಕೊ ಬಂದ್ಮೇಲೆ ಸರಿ ಆಯ್ತಾಳೆ ನಾನು ಅಂದ್ಕೊಂಡೆ. ಅದಕ್ಕೆ ನಾನೇ ಹಿಂಸೆ ಮಾಡಿ ನನ್ನ ಮಗನಿಗೆ ಹೇಳ್ಬಿಟ್ಟು ನಿನ್ನ ಜೊತೆ ಕಳಿಸ್ಕೊಟ್ಟೆ. ಈಗ ಬಂದಮೇಲೆ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತವಳೆ. ಏನೋ ಕಳ್ಕೊಂಡಂಗೆ, ಏನೋ ಮಕ್ಕದಲ್ಲಿ ಇದೇ ಇಲ್ಲ. ಪಾಪ ಅವಳಂಗೆಲ್ಲ ಮಕ್ಕ ಮಾಡ್ಕೊಂಡವಳೆ. ಕೇಳಿದ್ರೆ ಏನು ಅಂತ ಬಾಯನೇ ಬಿಡೋಳು. ಏನು ಮಾಡೋಣಪ್ಪ, ಏನು ಅಂತ ಹೆಂಗೆ ತಿಳ್ಕೊಳ್ಳೋಣ? ಅದಕ್ಕೆ ನೀನು ಹೋಗಿದ್ದಲ್ಲ, ನಿನ್ನೆ ಕೇಳಿದ್ರೆ ಗೊತ್ತಾಗ್ತದೆ ಏನು ಅಂದ್ಕೊಂಡು ಕೇಳಿದೆ ಕಣ್ಣ ದಿವಸ. ಹಾಗೇನಿಲ್ಲ ಬಿಡ್ತತ, ಚೆನ್ನಾಗವಳೆ ಬಿಡು. ಏನೋ ಅತ್ತೆ ಆಂಟಿ ತಲೆನೋವು ಅಂತಿತ್ತಲ್ಲ, ಮೋಸ್ಟ್ಲಿ ತಲೆನೋವಿಲ್ಲ ನಾವು ಇರ್ಬೇಕಂತ ಬಿಡು. ಏನು ತಾತ ಯಾಕೆ ಕೈ ಹಿಡ್ಕೊತಾ ಇದೀಯಾ? ನೋಡು ನಾನು ದಿವಸ ನಿನ್ನ ಕೈ ಮುಗಿತೀನಿ. ಇದು ನಿನ್ನ ಕೈಯೆಲ್ಲ ಕಾಲು ಅನ್ಕೊಬಿಡ್ತೀನಿ. ವಯಸ್ಸಲ್ಲಿ ನಿನಗಿಂತ ಭಾರಿ ದೊಡ್ಡವನು, ಆದರೂ ಕೇಳ್ಕೊತಾ ಇದ್ದೀನಿ ಕಣಪ್ಪ. ಏನು ಅಂತ ಹೇಳು. ನೋಡು
ನನ್ನ ಮಗ ಹೊಸ ಕಾಪಿಸ್ನೇಹ, ಅವ್ನಿಗೇನು ಹೇಳಿದ್ರೆ ಅವ್ನು ತಡ್ಕೊಳಕ್ಕಿಲ್ಲ, ಜಗಳ ಮಾಡ್ಬಿಡ್ತಾನೆ. ಅದಕ್ಕೆ ರಾಣಿ ಅವನ ಜೊತೆ ಮುಚ್ಚಿಡ್ಬೋದು. ಇನ್ನು ನನ್ನ ಹೆಂಡ್ತಿ ಅವಳು ಅವನಿಗಿಂತ ಹೆಚ್ಚು. ಇಲ್ಲಿಗೆ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತಾಳೆ. ಅವಳು ತಾವು ಹೇಳೋದು ಬೇಡ. ಆದರೆ ನಾನು ಹಂಗಲ್ಲ ಕಣಪ್ಪ. ನಾನು ನನ್ನ ಸೊಸೆ ಕಡೆಗೆ ನನ್ನ ಮಗಳ ಕಡೆಗೆ ಯಾವಾಗಲೂ ಇರ್ತೀನಿ. ಅದೇನಂತ ಹೇಳಿ ನನ್ನ ದಿವಸ ಹೇಳು, ಅದೇನಾಯಿತು ಅಂತ ನಂತ ಹೇಳು. ನನ್ನ ಸೊಸೆ ಕುರುಕ್ತಿರೋದು ನೋಡಿದ್ರೆ ಏನೋ ಅದೇ ಏನು ಅಂತ ಹೇಳ್ತಾ ಇಲ್ಲ. ನೀನಾರು ಹೇಳು. ನೀನುವೇ ನಾನು ಕೇಳಿದ ತಕ್ಷಣ ನಿನ್ನ ಮಗ ನೋಡಿದೆ ನಾನುವೇ. ನೀನು ಹೇಳೋನೋ ಬೇಡೋ ಅನ್ನೋ ಥರ ನಿನ್ನ ಮಗ ಮಾಡ್ಕೊಂಡಿದ್ದು ನಾನು ನೋಡಿದೆ. ಹೇಳು ಅದೇನು ಅಂತ ಹೇಳು ನನ್ನ ದಿವಸ. ತಾತ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾಯಿದ್ದಿ, ಹಂಗೇನು ಇಲ್ಲ ಬಿಡು ತಾತ. ಈಗೇನು ನೀನು ಹೇಳ್ತೀಯ ಇಲ್ವಪ್ಪ? ಅದೇನು ಹೇಳು, ಹೇಳ್ತೀಯ ಇಲ್ವ ಹೇಳ್ಬಿಡು. ಸುಮ್ಮನೆ ನೀನು ಹೇಳ್ತಾರೆ ಸುಳ್ಳು ಅಂತ ನನಗೆ ಗೊತ್ತಾಯ್ತೈತೆ. ರಾಣಿ ಹೇಳಿದ್ದು ಸುಳ್ಳು ಅನ್ನೋದು ನಂಗೆ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಅದೇನು ಮುಚ್ಚಿಡ್ತಾ ಇದ್ದೀರಿ ಮರ್ಯಾದಿಂದ ಹೇಳ್ಬಿಡಿ. ಸುಮ್ಮನೆ ನನಗೆ ಆಮೇಲೆ ಇದು ಕಾಪಾದಿಸ್ಬೇಡಿ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಹೇಳು ನನ್ನ ದಿವಸ. ನಾನು ಏನು ಯಾರಿಗೂ ಹೇಳೋದಿಲ್ಲಕಂತ ಹೇಳು. ಅದೇನಿದ್ರು ನಾನು ನೋಡ್ಕೋತೀನಿ. ನಾನು ಯಾವಾಗಲೂ ನನ್ನ ಮೊಮ್ಮಗಳ ಕಡೆಗೆ ನನ್ನ ಸೊಸೆ ಕಡೆಗೆ ಅಂತ ಹೇಳ್ತಲ್ವ ನಿನಗೆ. ಅದೇನು ಹೇಳೋ ನನ್ನ ದಿವಸ. ಮಾತಾಡ್ತಾ ಅಂದ್ಬಿಟ್ಟು ಇಲ್ಲೇ ಕೂತಿದ್ಯಲ್ಲಪ್ಪ. ಕರಿಬೇಡ್ವಾ ಮಾವ, ಕರೀರಿ ಅನ್ನಲ್ಲ. ಕೊಡಪ್ಪ ಮಾತ್ರೆ ಕೊಡು. ರಾಣಿ ಮಾತ್ರೆ ಇಲ್ಲಿ ಬಾಯಿಲಿ ನೀನು ಇಲ್ಲಿ. ಏನು ಮಾವ ಅದೇನು ಮುಚ್ಚಿಡ್ತಾ ಇದ್ದೀರಿ ನೀನು ನನ್ನ ದಿವಸ ಸೇರ್ಕೊಂಡು? ಅದೇನು ಅಂತ ಬಾಯ್ಬಿಟ್ಟು ಹೇಳ್ಬೇಡ್ವಾ? ಹಾಂ ಹಂಗಾರೆ ಏನು ನಮಗೇನು ಹೇಳ್ದಂಗೆ ಅದೇನು ಮಾಡ್ಬಿಟ್ಟು ನೀನು ಸರಿ ಮಾಡ್ಬಿಟ್ಟು ನೀನು ಒಬ್ಬಳೇ ಸರಿ ಮಾಡೋಕ್ಕಾಗದ ನಿನ್ನ ಕೈಲಿ? ಹಾಂ ಓ ಸರಿ ಬಿಡು. ಹಂಗಾರೆ ನಾನು ನಿನ್ನ ವಹಿಸ್ಕೊಂಡು ಮಾತಾಡೋದಕ್ಕೂ ನೀನು ನನ್ನ ಮೇಲೆ ನನ್ನ ಹತ್ರನೇ ಮುಚ್ಚಿಡಿ ಅಂಥದ್ದು ಏನು ಬಂದಿದೆ ನಿನಗೆ? ನನ್ನ ಟೈಮ್ ಮುಚ್ಚಿಡ್ತಿದ್ಯಾ ನೀನು? ಅದೇನಾಗದೆ ಏನು ಎತ್ತ ನನಗೆ ಏನು ಅನುಮಾನ. ಅದೇನು ಅಂತ ಹೇಳ್ತಾ ಇಲ್ಲ ಇವನು. ನನ್ನ ದಿವಸ ಕೇಳಿದ್ರೆ ಹೇಳ್ತಾ ಇಲ್ಲ. ಅದೇನು ಅಂತ ಬಾಯ್ಬಿಟ್ಟು ಹೇಳಿ ಇಬ್ಬರಳುವೆ. ನಾನು ನಿಂತ್ಕೋತೀನಿ ನಿಮ್ಮ ಜೊತೆ ಅಂತ ಹೇಳ್ತಲ್ವಾ? ಅಯ್ಯೋ ಮಾವ, ಏನು ಅಂತ ಹೇಳನೆ ಮಾವ, ಏನು ಅಂತ ಹೇಳನೆ. ನಾನು ಏನು ಹೇಳನೋ ನನಗೆ ಗೊತ್ತಾಯ್ತಿಲ್ಲ ಕಣ್ಮಾವ, ನನಗೆ ಗೊತ್ತಾಯ್ತಿಲ್ಲ. ನಾನೊಬ್ಳೇ ಮನಸ್ಸಲ್ಲಿ ಇಟ್ಕೊಂಡು ಸಾಯ್ತಾ ಇದ್ದೀನಿ, ಹಿಂಸೆ ಪಡ್ತಾ ಇದ್ದೀನಿ ಕಣ್ಮಾವ. ಇಂಥವೆಲ್ಲ ನಾನು ಏನು ಹೇಳೋಣ? ಅಯ್ಯೋ ಅಂಥದ್ದು ಏನಾಯ್ತವ? ಅಯ್ಯೋ ದೇವರೇ, ಅದೇನು ಅಂತ ಬಾಯ್ಬಿಟ್ಟು ಹೇಳು ರಾಣಿ. ಲವ್ ಹೇಳೋಣ ದಿವಸ ನೀನೆ. ಕದ್ದು ಇದು ಅಂತಂದ್ರೆ ಮಾತ್ರ ನಾನು ಸುಮ್ಗಿಮ್ನಿರೋದಿಲ್ಲ, ಹೇಳ್ತಾನೆ ನೋಡು ಮರ್ಯಾದಿಲ್ಲಿ. ಆಂಟಿ ಏನು ಮಾಡೋಣ ಹೇಳೋಣ? ಅವಳನ್ನೇನ ಕೇಳಿ ಮರ್ಯಾದಿಲ್ಲ. ಅದೇನು ಅಂತ ಹೇಳಿದ್ರೆ ಸರಿ. ಈಗ ತಾತ ಅದು ನವ್ಯ ಮದುವೆ ಆಗಿದ್ಲಲ್ಲ, ಆ ಹುಡುಗ ಸರಿ ಇಲ್ಲ ತಾತ. ಅವ್ನಿಗೆ ಆಲ್ರೆಡಿ ಮದುವೆ ಆಗಿ ಒಂದು ಮಗು ಐತೆ, ಮತ್ತು ಒಂದು ದೊಡ್ಡ ಶ್ರೀಮಂತ ಅದು ಇದು ಅಂತ ಹೇಳ್ತಾನೆ. ಅದೆಲ್ಲ ಸುಳ್ಳು. ನವ್ಯಂಗೆ ಮೋಸ ಮಾಡ್ಬಿಟ್ಟವನಿಗಂತ ಅದೆಲ್ಲ ಗೊತ್ತಾಗಿ ನವ್ಯ ಈಗ ಅವನ ಜೊತೆ ಇಲ್ಲ, ಬೇರೆ ಅವಳೆ ಸಪ್ರೇಟಾಗಿ ಪಿ ಜಿಲಿ ಇದ್ಲಲ್ಲ ಮೊದಲು, ಪಿ ಜಿಲಿ ಅವಳೆ. ಅದನ್ನೇ ನೋಡೋಕೆ ಹೋಗಿದ್ದೋ ನಾನು ಆಂಟಿನುವೆ. ಪಾಪ ಗೊಳೋ ಅಂತ ಹತ್ಬಿಟ್ಲು ತಾತ. ಪಾಪ ಅವಳು ನೋಡಿದ್ರೆ ಹೊಟ್ಟೆಲ್ಲ ಉರಿತಿತ್ತು. ನಾನು ಇದೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಊರಿಗೆ, ನಿಮ್ಮ ಜೊತೆ ಅಜ್ಜಿ ತಾತ ನಿಮ್ಮೆಲ್ಲರ ಜೊತೆ ಇಲ್ಲೇ ಇರ್ತೀನಿ, ಊರಿಗೆ ಬರ್ತೀನಿ ಅಂತ ಅಂದ್ಲು. ಆದರೆ ಆಂಟಿನೇ ಬೇಡ, ಮದುವೆಯಾಗಿ 15 ದಿನ ಆಗಿಲ್ಲ, ನೀನು ಗಂಡು ಬಿಟ್ಬಿಟ್ಟು ಬಂದಿದ್ದೀಯ ಅಂತ ಗೊತ್ತಾದರೆ ಊರಲ್ಲಿ ನಮ್ಗೆ ಮರ್ಯಾದೆ ಇರೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಬೈದ್ಬಿಟ್ಟು ಬಂದ್ಬಿಡ್ತು. ಪಾಪ ನವ್ಯ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತದೆ ಕಂತಾತ. ನೀನಾದರೂ ಏನಾದರೂ ಮಾಡುತ್ತಾತ ಪಾಪ. ಅಯ್ಯೋ ದೇವ್ರೆ, ಏನು ಹೇಳ್ತಿದ್ದಿಲ್ಲ? ಅಯ್ಯೋ ಪರಮಾತ್ಮೆ ಹೋಗು. ಚೆನ್ನಾಗಿದ್ನಲ್ಲ ಇಲ್ಲಿ ಬಂದು. ಅದೇನೋ ದೊಡ್ಡ ಶ್ರೀಮಂತ ಆ ಕಂಪ್ನಿಯವ ಯಾವ ವೈಭವ ಅಂದ್ರಲ್ಲಪ್ಪ. ಇವಳು ಹೋಗಿದ್ಲಲ್ಲ, ಇವಳು ಗಣ್ಣು ಹೋಗಿ ಮನೆ ಎಲ್ಲ ನೋಡ್ಕೊಬಂದು ಮನೆ ಅರಮನೆ ಇದ್ದಂಗೆ ಅದೇ ಅದು ಇದು ಅಂತ ಏನೇನು ಹೇಳಿದ್ರಲ್ಲಪ್ಪ. ಮತ್ತು ಅವೆಲ್ಲ ಏನಪ್ಪ? ಅವೆಲ್ಲ ಸುಳ್ಳು ಕಂತಾತ, ಅವೆಲ್ಲ ಸುಳ್ಳು. ಅವೆಲ್ಲನೂ ಅವನೇ ಹೊಸ್ದಾಗಿ ಸೃಷ್ಟಿ ಮಾಡಿರೋದು, ನಮ್ಮನ್ನೆಲ್ಲ ನಂಬಿಸಿ ಇದು ಮಾಡೋಕ್ಕೆ, ಮೋಸ ಮಾಡೋಕ್ಕೆ. ಎಲ್ಲ ಸುಳ್ಳು ಕಂತಾತ, ಎಲ್ಲ ಸುಳ್ಳು. ಅಯ್ಯೋ ದೇವ್ರೆ ಪರಮಾತ್ಮ, ಏನಪ್ಪ ನನ್ನ ಮೊಮ್ಮಕ್ಳ ಜೀವನ ಹಿಂಗಾಗೋಯ್ತಲ್ಲ. ಮದುವೆ ಆಗಿ 15 ದಿನ ಆಗಿಲ್ಲ. ಅಯ್ಯೋ ದೇವ್ರೆ ಪರಮಾತ್ಮ, ನನ್ನ ಮೊಮ್ಮಕ್ಳ ಜೀವನಕ್ಕೆ ಯಾಕಪ್ಪ ಹಿಂಗೆ ಮಾಡಿದೆ? ಇರೋಳೊಬ್ಳು ಚೆನ್ನಾಗಿರ್ಲಿ ಅಂತ ಎಲ್ಲಾನು ಮಾಡಿದ್ವಲ್ಲಪ್ಪ. ಹಿಂಗೆ ಮಾಡ್ಕೊಬಿಟ್ಲಲ್ಲ, ಏನು ಮಾಡೋದಪ್ಪ ಈಗ? ಏನಪ್ಪ ಮಾಡೋದು? ಅವ್ರ ಅಪ್ಪನ ಗೊತ್ತಾದ್ರೆ ಬಿಟ್ಟಾನ. ಅಲ್ಲ ಕಣವರಾಣಿ, ನೀನಾರೇ ಒಂದು ಮಾತಾ ಹೇಳ್ದನೆಯ, ಇದೆಲ್ಲ ನೀನು ಒಬ್ಳೇ ನುಂಗ್ಕೊಂಡು ಕೂತಿದ್ಯಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದಪ್ಪ ಈಗ? ಅದೇ ತಾತ, ಇನ್ನೇನು ಮಾಡೋದು? ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅವ್ಳ ಜೀವನಕ್ಕೆ ಒಂದು ದಾರಿ ಮಾಡಬೇಕು ಅಷ್ಟೇ. ಯೋಚನೆ ಮಾಡಿ ಏನಾದರೂ ಯೋಚನೆ ಮಾಡಿ ಏನೋ ಇದು ಮಾಡಿ. ರಾಣಿ ಆಂಟಿನೂ ಅವ್ರ ತಮ್ಮಂಗೆಲ್ಲ ಹೇಳಿತ್ತಂತೆ, ಯಾವ್ದಾರು ಒಂದು ಒಳ್ಳೆ ಹುಡುಗನ ನೋಡ್ಬಿಟ್ಟದಾಗೆ ಒಂದು ಒಳ್ಳೆ ಕಡೆ ಮದುವೆ ಮಾಡಿಬಿಟ್ರೆ ಅವಳು ಸರಿ ಹೋಯ್ತಾಳೆ. ಸರಿ ಕಂತ ಬರೋಣ ನಾನು. ಸರಿ ಕಣಪ್ಪ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು.